ವಾಹನದ ನಿರ್ದಿಷ್ಟ ಡೇಟಾವನ್ನು ಪ್ರದರ್ಶಿಸಿ ಮತ್ತು ವಾಹನ ಗುರುತಿನ ಸಂಖ್ಯೆಯನ್ನು ಗುರುತಿಸುವುದನ್ನು ತಿಳಿಯಬೇಕು. ಇದರಿಂದ ನೀವು ವಾಹನದ ಭಾಗಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ವಾಹನದ ನಿರ್ದಿಷ್ಟ ಡೇಟಾದ ಪ್ರಕಾರ ಅದರ ಭಾಗಗಳು ನಿರ್ದಿಷ್ಟತೆಯನ್ನು ಪರಿಶೀಲಿಸಿ ಮತ್ತು ವಾಹನದ ಗುರುತಿನ ಸಂಖ್ಯೆಯ ವಿವರಣೆಯನ್ನು ತಿಳಿದುಕೊಳ್ಳಬಹುದು. ವಾಹನಗಳ 5 ಪ್ರಮುಖ ಭಾಗಗಳನ್ನು ಎಂಜಿನ್ ಭಾಗಗಳು, ಡ್ರೈವ್ ಪ್ರಸರಣ ಮತ್ತು ಸ್ಟೀರಿಂಗ್ ಭಾಗಗಳು, ಸಸ್ಪೆನ್ಷನ್ ಮತ್ತು ಬ್ರೇಕ್ ಭಾಗಗಳು, ವಿದ್ಯುತ್ ಭಾಗಗಳು ಮತ್ತು ಬಾಡಿ ಮತ್ತು ಚಾಸಿಸ್ ಎಂದು ಹೆಸರಿಡಬಹುದು. ಎಂಜಿನ್ ಒಂದು ಸಂಕೀರ್ಣ ಘಟಕವಾಗಿದ್ದು ಇದು ರಾಸಾಯನಿಕ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇದನ್ನ ವಾಹನ ಚಲನೆಗೆ ಬಳಸಲಾಗುತ್ತದೆ. ಇಂಧನ ದಹನದ ವಿವಿಧ ಪ್ರಕ್ರಿಯೆಗಳಿವೆ. ಆಂತರಿಕ ದಹನ ಎಂಜಿನ್ನಲ್ಲಿ ಇಂಧನವನ್ನ ಎಂಜಿನ್ನೊಳಗೆ ಸುಡಲಾಗುತ್ತದೆ. ಆದರೆ ಬಾಹ್ಯ ದಹನ ಎಂಜಿನ್ನಲ್ಲಿ ಇಂಧನವನ್ನ ಬಾಹ್ಯವಾಗಿ ಸುಡಲಾಗುತ್ತದೆ ಮತ್ತು ಯಾಂತ್ರಿಕ ಚಲನೆಗೆ ಉಗಿ ಉತ್ಪಾದಿಸಲಾಗುತ್ತದೆ. ಆಂತರಿಕ ದಹನಕಾರಿ ಎಂಜಿನ್ನ ಔಟ್ಪುಟ್ ಅನ್ನು ಡ್ರೈವ್ ಚಕ್ರಗಳಿಗೆ ಪೂರೈಸಲು ಮೋಟಾರು ವಾಹನಗಳಲ್ಲಿ ಪ್ರಸರಣ ವ್ಯವಸ್ಥೆಯನ್ನು ಬಳಸಲಾಗುತ್ತದೆ. ಪ್ರಸರಣ ವ್ಯವಸ್ಥೆಯು ಕ್ಲಚ್ ಅಸೆಂಬ್ಲಿ, ಗೇರ್ ಬಾಕ್ಸ್ ಅಥವಾ ಪ್ರಸರಣ ಕೇಸ್ ಅಸೆಂಬ್ಲಿ ಮತ್ತು ಪ್ರೊಪೆಲ್ಲರ್ ಶಾಫ್ಟ್ ಕೆಳಗಿನ ಘಟಕಗಳನ್ನು ಒಳಗೊಂಡಿದೆ. ಸ್ಟೀರಿಂಗ್ ಕಾರ್ಯವಿಧಾನವು ಸ್ಟೀರಿಂಗ್ ಚಕ್ರ ಮತ್ತು ವಾಹನವನ್ನು ನಿಯಂತ್ರಿಸಲು ಸ್ಟೀರಿಂಗ್ ಗೇರ್ ಅನ್ನು ಒಳಗೊಂಡಿದೆ. ಡೇವಿಸ್ ಮತ್ತು ಅಕರ್ಮ್ಯಾನ್ ಸ್ಟೀರಿಂಗ್ ಮೆಕ್ಯಾನಿಸಂ ಎಂಬ 2 ವಿಧದ ಯಾಂತ್ರಿಕ ವ್ಯವಸ್ಥೆ ಲಭ್ಯವಿದೆ. ಇವುಗಳಲ್ಲಿ ಅಕರ್ಮನ್ ಪ್ರಕಾರ ಅದರ ಸರಳತೆಯಿಂದಾಗಿ ಹೆಚ್ಚು ಜನಪ್ರಿಯವಾಗಿದೆ. ಇದು ಟೈರ್ ಸವೆತವನ್ನ ಮತ್ತು ಘರ್ಷಣೆಯನ್ನ ಕಡಿಮೆ ಮಾಡುತ್ತದೆ. ಮುಂದುವರೆದು ಸಸ್ಪೆನ್ಷನ್ ವ್ಯವಸ್ಥೆ 2 ಉದ್ದೇಶಕ್ಕಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ವಾಹನದ ನಿರ್ವಹಣೆ ಮತ್ತು ಬ್ರೇಕಿಂಗ್ಗೆ ಕೊಡುಗೆ ನೀಡುತ್ತದೆ. ಸಾಂಪ್ರದಾಯಿಕ ಸಸ್ಪೆನ್ಷನ್ ವ್ಯವಸ್ಥೆ ಸ್ವತಂತ್ರ ಸಸ್ಪೆನ್ಷನ್ ವ್ಯವಸ್ಥೆ ಮತ್ತು ಏರ್ ಸಸ್ಪೆನ್ಷನ್ ವ್ಯವಸ್ಥೆ ಇದರ ವಿಧಗಳಾಗಿವೆ. ಸಾಧ್ಯವಾದಷ್ಟು ಕಡಿಮೆ ಅಂತರದಲ್ಲಿ ವಾಹನವನ್ನು ನಿಲ್ಲಿಸಲು ಬ್ರೇಕ್ಗಳ ಅಗತ್ಯವಿದೆ ಮತ್ತು ಚಕ್ರಗಳ ಚಲನ ಶಕ್ತಿಯನ್ನ ವಾತಾವರಣಕ್ಕೆ ಹರಡುವ ಶಾಖ ಶಕ್ತಿಯನ್ನಾಗಿ ಪರಿವರ್ತಿಸುವ ಮೂಲಕ ಇದನ್ನ ಮಾಡಲಾಗುತ್ತದೆ. ಹಲವಾರು ವಿಧದ ಬ್ರೇಕ್ ಲಭ್ಯವಿದೆ. ಉದಾಹರಣೆಗೆ ಮೆಕ್ಯಾನಿಕಲ್ ಬ್ರೇಕ್, ಹೈಡ್ರಾಲಿಕ್ ಬ್ರೇಕ್, ಏರ್ ಬ್ರೇಕ್ ಇತ್ಯಾದಿ. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳು ಆಟೋಮೊಬೈಲ್ ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಮತ್ತು ಸ್ಟಾರ್ಟಿಂಗ್ ಸಿಸ್ಟಮ್, ಇಗ್ನಿಷನ್ ಸಿಸ್ಟಮ್, ಜನರೇಟಿಂಗ್ ಅಥವಾ ಚಾರ್ಜಿಂಗ್ ಸಿಸ್ಟಮ್, ಲೈಟಿಂಗ್ ಸಿಸ್ಟಮ್ ಮತ್ತು ಇತರ ಪರಿಕರಗಳ ಸಂಪರ್ಕಗಳನ್ನು ಒಳಗೊಂಡಿರುತ್ತದೆ. ಕ್ಯಾರಿಂಗ್ ಯೂನಿಟ್ ಎಂದು ಕರೆಯಲ್ಪಡುವ ಚಾಸಿಸ್ ವಾಹನದ ಬಾಡಿಯನ್ನು ಒಳಗೊಂಡಂತೆ ಎಲ್ಲ ಘಟಕಗಳಿಗೆ ಮುಖ್ಯ ಆರೋಹಣವಾಗಿದೆ. ಅವಿಭಾಜ್ಯ ಅಥವಾ ಫ್ರೇಮ್ ರಹಿತ ನಿರ್ಮಾಣದಲ್ಲಿ ವಾಹನದ ಬಾಡಿಯು ಚಾಸಿಸ್ನ ಅವಿಭಾಜ್ಯ ಅಂಗವಾಗಿದೆ. ಸಾಂಪ್ರದಾಯಿಕ ಚಾಸಿಸ್ನಲ್ಲಿ ತಯಾರಕರಿಂದ ಚಾಸಿಸ್ ಪಡೆದ ನಂತರ ಬಾಡಿಯನ್ನು ತಯಾರಿಸಲಾಗುತ್ತದೆ. ನಾವು ವಾಹನದ ಭಾಗಗಳನ್ನು ಗುರುತಿಸೋಣ ಮತ್ತು ಬೋಧಕರ ಮಾರ್ಗಸೂಚಿಯ ಅಡಿಯಲ್ಲಿ ಭಾಗಗಳ ನಿರ್ದಿಷ್ಟತೆಯನ್ನು ಪರಿಶೀಲಿಸೋಣ. ಇಲ್ಲಿ ಪಟ್ಟಿ ಮಾಡಲಾಗಿರುವ ಅಗತ್ಯವಿರುವ ಎಲ್ಲ ಉಪಕರಣಗಳು
ಉಪಕರಣಗಳು ಮತ್ತು ಸಾಮಗ್ರಿಗಳನ್ನು ನೀವು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಮಹೀಂದ್ರಾ ಬೊಲೊರೋ GLXಗಾಗಿ ಪಟ್ಟಿ ಮಾಡಲಾದ ನಿರ್ದಿಷ್ಟ ಡೇಟಾ ಇಲ್ಲಿದೆ. ಎಂಜಿನ್, ಟ್ರಾನ್ಸ್ಮಿಷನ್, ಸಸ್ಪೆನ್ಷನ್, ಫ್ರೇಮ್, ಸ್ಟಿಯರಿಂಗ್, ಕ್ಲಚ್, ಬ್ರೇಕ್ಗಳು, ಆಸ್ಲೆ, ವಿದ್ಯುತ್, ಚಕ್ರಗಳು ಮತ್ತು ಟೈರ್ಗಳು, ಇಂಧನ ವ್ಯವಸ್ಥೆ ಮತ್ತು ತೂಕ. ಗುರುತಿನ ಸಂಖ್ಯೆಯ ನಿರ್ದಿಷ್ಟತೆಯ ವಾಹನವನ್ನು ಗುರುತಿಸೋಣ. ಅಗತ್ಯವಿರುವ ಉಪಕರಣಗಳು ಅಥವಾ ಉಪಕರಣಗಳು ಮತ್ತು ವಸ್ತುಗಳನ್ನು ಸಂಗ್ರಹಿಸಿ. ವಾಹನ ಗುರುತಿನ ಸಂಖ್ಯೆಯ ಸಾಮಾನ್ಯ ಮಾಹಿತಿ ಇಲ್ಲಿದೆ. VIN 17 ಅಂಕಗಳಿಂದ ಕೂಡಿದೆ ಮತ್ತು WMI, VDS ಮತ್ತು VIS ನಂತಹ 3 ದೊಡ್ಡ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಉದಾಹರಣೆಗೆ MAL BB5, IBC AMI 73752. ಈ ಕೋಷ್ಟಕವು VIN ವರ್ಗೀಕರಣದ ಕುರಿತು ವಿವರಗಳನ್ನು ನೀಡುತ್ತದೆ. ಗಮನಿಸಿ, ತಯಾರಕರನ್ನ ಅವಲಂಬಿಸಿ ವಾಹನದ ಕೋಡ್ ಅನ್ನು ಬದಲಾಗಬಹುದು. ಮಾರ್ಗಸೂಚಿಯ ಅಡಿಯಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ವಾಹನದಲ್ಲಿ VIN ಸಂಖ್ಯೆಯನ್ನ ಪರಿಶೀಲಿಸಿ. ಕಾರನ್ನ ಸರಳ ಮೈದಾನದಲ್ಲಿ ಇರಿಸಿ. ಹ್ಯಾಂಡ್ ಬ್ರೇಕ್ ಅನ್ನ ಅನ್ವಯಿಸಿ ಮತ್ತು ಚಕ್ರಗಳನ್ನು ಚೆಕ್ ಮಾಡಿ. ನಿಮ್ಮ ವಾಹನದಲ್ಲಿ VIN ಸಂಖ್ಯೆಯ ಸ್ಥಳವನ್ನು ಗುರುತಿಸಿ. ಸರಳ ಕಾಗದದ ಮೇಲೆ ನಿಮ್ಮ ವಾಹನದ VIN ಸಂಖ್ಯೆಯನ್ನ ಗಮನಿಸಿ. ತಯಾರಿಕೆಯ ಸಾಮಾನ್ಯ ಮಾಹಿತಿ ಪ್ರಕಾರ VIN ಸಂಖ್ಯೆಯ ವಿವರಗಳನ್ನು ಡಿಕೋಡ್ ಮಾಡಿ. ವಾಹನದ ನಿರ್ದಿಷ್ಟ ಡೇಟಾವನ್ನು ಪ್ರದರ್ಶಿಸಿ ಮತ್ತು ವಾಹನ ಗುರುತಿನ ಸಂಖ್ಯೆಯನ್ನ ಗುರುತಿಸಿ. ಈಗ ನೀವು ವಾಹನದ ಭಾಗಗಳ ಬಗ್ಗೆ ಸ್ಪಷ್ಟವಾದ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ವಾಹನದ ನಿರ್ದಿಷ್ಟ ಡೇಟಾದ ಪ್ರಕಾರ ಭಾಗಗಳ ನಿರ್ದಿಷ್ಟತೆಯನ್ನ ಪರಿಶೀಲಿಸಿ ಮತ್ತು ವಾಹನದ ಗುರುತಿನ ಸಂಖ್ಯೆಯ ವಿವರಣೆಯನ್ನ ತಿಳಿದುಕೊಳ್ಳಿ.